ಸ್ಟೋರಿ ವರ್ಲ್ಡ್ ಅನ್ನೋ ಚಾನೆಲ್ಗೆ ಸ್ವಾಗತ. ಶ್ರೀಕೃಷ್ಣ ಅವರು ಕಂಸನನ್ನು ಹೇಗೆ ಕೊಂದರು ಎಂದು ಈ ಕಥೆಯಲ್ಲಿ ತಿಳಿಯೋಣ. ಕಂಸನ ಮಲ್ಲರು ತಮ್ಮ ದೃಢ ನಿಶ್ಚಯನ್ನು ಹೇಳಿದ ಮೇಲೆ ಮಧುವನ್ನು ಕೊಂದ ದೇವತಂ ಪರಮ ಪುರುಷನು ಚಾಣೂರರನ್ನು ಎದುರಿಸಿ ಮತ್ತು ರೋಹಿಣಿಯ ಮಗನಾದ ಬಲರಾಮನು ಮುಷ್ಟಿಕರನ್ನು ಎದುರಿಸಿದ. ಮೊದಲು ಕೃಷ್ಣ ಮತ್ತು ಚಾಣೂರರು, ಅನಂತರ ಬಲರಾಮ ಮತ್ತು ಮುಷ್ಟಿಕರು ಕೈಯಲ್ಲಿ ಕೈಯನ್ನು ಕಾಲಲ್ಲಿ ಕಾಲನ್ನು ಹೆಣೆದುಕೊಂಡು ಜಯಗಳಿಸಬೇಕೆಂದು ಇಬ್ಬರು ಇನ್ನೊಬ್ಬರನ್ನು ಒತ್ತಿ ಹಿಡಿದರು. ಅಂಗೈಯಲ್ಲಿ ಅಂಗೈಯನ್ನು, ಮೀನಖಂಡಕ್ಕೆ ಮೀನಖಂಡವನ್ನು, ತಲೆಗೆ ತಲೆಯನ್ನು, ಎದೆಗೆ ಎದೆಯನ್ನು ಸೇರಿಸಿ ಒಬ್ಬರನ್ನೊಬ್ಬರು ಪೆಟ್ಟು ಕೊಡಲಾರಂಭಿಸಿದರು. ಪರಸ್ಪರವಾಗಿ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೂಕುತ್ತಿದ್ದಾಗ ಸೆಣಸಾಟ ಹೆಚ್ಚಾಯಿತು. ಒಬ್ಬನು ಇನ್ನೊಬ್ಬನು ಹಿಡಿದುಕೊಂಡು ನೆಲಕ್ಕೆ ಒಗೆದ. ಇನ್ನೊಬ್ಬ ತನ್ನ ಎದುರಾಳಿಯ ಹಿಂದಿನ ಮುಂಭಾಗಕ್ಕೆ ಧಾವಿಸಿ ಅವನನ್ನು ಒಂದು ಪೆಟ್ಟಿನಿಂದ ಸೋಲಿಸಿ ಹೆಜ್ಜೆಗೆ ಹೆಜ್ಜೆಯಾಗಿ ಸೆಣಸಾಟವು ಕಠಿಣವಾಯಿತು. ಮೇಲಕ್ಕೆತ್ತುವುದು, ಎಳೆಯುವುದು, ನೂಕುವುದು ಎಲ್ಲವೂ ಆದವು. ಅನಂತರ ಕಾಲುಗಳು ಕೈಗಳು ಹೆಣೆದುಕೊಂಡವು. ಒಬ್ಬನು ಇನ್ನೊಬ್ಬನನ್ನು ಸೋಲಿಸಲು ತನ್ನಿಂದಷ್ಟಾದ ಪ್ರಯತ್ನವನ್ನು ಮಾಡುತ್ತಿದ್ದನು. ಅವರು ಮಲ್ಲ ಯುದ್ಧದ ಕಲೆಗಳನ್ನೆಲ್ಲ ಪ್ರದರ್ಶಿಸಿದರು. ಆದರೆ ಕುಸ್ತಿ ಪಂದ್ಯವನ್ನು ನೋಡುತ್ತಿದ್ದವರಿಗೆ ಅಷ್ಟೇನು ತೃಪ್ತಿಕರ ಆಗಲಿಲ್ಲ, ಏಕೆಂದರೆ ಕುಸ್ತಿ ಮಾಡುತ್ತಿದ್ದವರು ಸಮಬಲರೆಂದು ತೋರಲಿಲ್ಲ. ದೈತ್ಯಾಕಾರದ ಮತ್ತು ಬಂಡೆಯಂತೆ ಗಟ್ಟಿಯಾದ ಮಲ್ಲಪಟುಗಳಾದ ಚಾಣೂರರು ಮತ್ತು ಮುಷ್ಟಿಕರ ಮುಂದೆ ಕೃಷ್ಣ ಮತ್ತು ಬಲರಾಮರು ಬರೀ ಮಕ್ಕಳೆಂದೇ ಅವರಿಗೆ ತೋರಿದವು. ಕರುಣಾಹೃದಯಿಗಳೇ ಆಗಿ ಕೃಷ್ಣ ಮತ್ತು ಬಲರಾಮರ ಪರವಾಗಿದ್ದ ಪ್ರೇಕ್ಷಕರಲ್ಲಿ ಬಹುಮಂದಿ ತಮ್ಮ ತಮ್ಮಲ್ಲಿ ಹೀಗೆ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದರು: ಸ್ನೇಹಿತರೆ, ಇಲ್ಲಿ ಅಪಾಯವಿದೆ. ಮತ್ತೊಬ್ಬ ದೊರೆತರೆ ಈ ಎದುರಿನಲ್ಲಿ ಈ ಅಸಮಬಲರ ಕುಸ್ತಿ ನಡೆಯುತ್ತಿದೆ ಎಂದು ಪ್ರೇಕ್ಷಕರಿಗೆ ಮನರಂಜನೆಯಾಗುತ್ತಿರಲಿಲ್ಲ. ಬಲಶಾಲಿಗಳು ಮತ್ತು ದುರ್ಬಲರ ನಡುವೆ ಕುಸ್ತಿಗೆ ಪ್ರೋತ್ಸಾಹ ಕೊಡಲು ಅವರಿಂದಾಗಲಿಲ್ಲ. ಮುಷ್ಟಿಕ ಮತ್ತು ಚಾಣೂಕರ ಸಿಡಿಲಿನಂಥವರು, ಪರ್ವತಗಳಂಥ ಬಲಶಾಲಿಗಳಾದವರು. ಕೃಷ್ಣ ಮತ್ತು ಬಲರಾಮರು ಎಳೆಯ ವಯಸ್ಸಿನ ಸೂಕ್ಷ್ಮ ಬಾಲಕರು. ನ್ಯಾಯಪ್ರಜ್ಞೆಯು ಆಗಲೇ ಈ ಸಭೆಯನ್ನು ಬಿಟ್ಟು ಹೊರಟು ಹೋಗಿದೆ. ನಾಗರಿಕರಿಗೆ ಜನರ ನ್ಯಾಯ ಸೂತ್ರಗಳು ಬಲ್ಲವರು ಈ ಅನ್ಯಾಯದ ಪಂದ್ಯವನ್ನು ನೋಡಲು ಇಲ್ಲಿ ಉಳಿಯುವುದಿಲ್ಲ. ಈ ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸುವವರು ಅಷ್ಟೇನು ಜ್ಞಾನಿಗಳಿಲ್ಲ. ಆದುದರಿಂದ ಅವರು ಮಾತನಾಡಲಿ ಅಥವಾ ಮೌನವಾಗಿರಲಿ, ದುಷ್ಕರ್ಮಗಳ ಫಲವನ್ನು ಅವರು ಅನುಭವಿಸಲೇಬೇಕು. ಸಭೆಯಲ್ಲಿದ್ದ ಮತ್ತೊಬ್ಬ ತನ್ನ ಮನಸ್ಸಿನ ಮಾತನ್ನು ಬಿಚ್ಚಿ ಹೇಳಿದನು: ಪ್ರಿಯ ಸ್ನೇಹಿತರೆ, ಕೃಷ್ಣನ ಮುಖವನ್ನು ನೋಡಿ ಶತ್ರುವನ್ನು ಅಟ್ಟಿಸಿಕೊಂಡು ಹೋಗುವುದರಿಂದ ಅವನ ಮುಖದ ಮೇಲೆ ಬೆವರು ಹನಿಗಳಿವೆ ಮತ್ತು ಅವನ ಮುಖವು ನೀರಿನ ಹನಿಗಳಿರುವ ಕಮಲದಂತೆ ಕಾಣುತ್ತದೆ. ಬಲರಾಮ ಮುಖವು ಎಷ್ಟು ವಿಶಿಷ್ಟವಾಗಿ ಸುಂದರವಾಗಿದೆ ಎನ್ನುವುದು ನೋಡಿದ್ದೀರಾ? ಅವನ ಮುಖ ಮುಷ್ಟಿಕನೊಡನೆ ಬಲವಾದ ಕುಸ್ತಿ ಪಂದ್ಯದಲ್ಲಿ ನಿರಂತರವಾಗಿದ್ದರೂ ಅವನ ಬಿಳಿಯ ಮುಖಕ್ಕೆ ಕೆಂಪು ಛಾಯೆ ಬಂದಿದೆ. ಪ್ರೇಕ್ಷಕರಲ್ಲಿದ್ದ ಮಹಿಳೆಯರು ತಮ್ಮ ತಮ್ಮಲ್ಲಿ ಮಾತನಾಡಿಕೊಂಡರು: ಸ್ನೇಹಿತರೆ, ಯೋಚಿಸಿ, ದೇವತಂ ಪರಮ ಪುರುಷನೇ ಹೂಮಾಲೆಗಳಿಂದ ಅಲಂಕೃತನಾಗಿ ತನ್ನ ಅಣ್ಣ ಬಲರಾಮನೊಂದಿಗೆ ಗೋವುಗಳು ನೋಡಿಕೊಳ್ಳುತ್ತಿರುವ ಪ್ರದೇಶವಾದ ಬೃಂದಾವನವು ಎಷ್ಟು ಅದೃಷ್ಟಶಾಲಿ. ಅವನೊಡನೆ ಸದಾ ಅವನ ಗೋಪಾಲಕರ ಸ್ನೇಹಿತರಿರುತ್ತಾರೆ ಮತ್ತು ಅವನು ತನ್ನ ದಿವ್ಯವೇನು ನುಡಿಸುತ್ತಾನೆ. ಶಿವ ಮತ್ತು ಬ್ರಹ್ಮ ಮತ್ತು ಸಿರಿದೇವಿಗಳಂಥ ಮಹಾನ್ ದೇವತೆಗಳ ಪೂಜಿಸುವ ಕೃಷ್ಣ ಮತ್ತು ಬಲರಾಮರ ಚರಣ ಕಮಲಗಳನ್ನು ಸದಾ ನೋಡಲ ಬೃಂದಾವನದ ನಿವಾಸಿಗಳು ಅದೃಷ್ಟಶಾಲಿಗಳು. ದೇವತಂ ಪರಮ ಪುರುಷನ ಸುಖಿಸಿ ಅವನ ದಿವ್ಯ ಶರೀರದ ಅಸಮಾನ ಸೌಂದರ್ಯ ನೋಡಬಲ್ಲ ವಜ್ರಭೂಮಿ ಯುವತಿಯರು ಎಷ್ಟು ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೋ ನಾವು ಹೇಳಲಾರೆವು. ಪ್ರಭುವಿನ ಸೌಂದರ್ಯವು ಎಣ್ಣೆ ಇಲ್ಲದಂಥದ್ದು. ದೇಹದ ಬಣ್ಣದಾಗಲಿ ಕಾಂತಿಗಳಾಗಲಿ ಅವನು ಮೀರಿಸಿದವರಿಲ್ಲ. ಕೃಷ್ಣನು ಚಾಣೂರನೊಡನೆ ಹೊರಡುತ್ತಿದ್ದಂತೆ ಬಲರಾಮ ಮುಷ್ಟಿಕರನ್ನು ಹೊಡೆಯುತ್ತಿದ್ದನು. ಕೃಷ್ಣನು ಚಾಣೂರನ ವಿಷಯದಲ್ಲಿ ತುಂಬಾ ಕ್ರೂರವಾಗಿದ್ದ ಕಂಡನು. ತನ್ನ ಮುಷ್ಟಿಯಿಂದ ಅವನಿಗೆ 3 ಬಾರಿ ಗುದ್ದಿದನು. ಈ ಮಹಾಮಲ್ಲನಿಗೆ ಹೆದರಿಕೆ ಯಾವುದನ್ನು ಕಂಡು ಸಭಿಕರಿಗೆ ಬಹು ಆಶ್ಚರ್ಯವಾಯಿತು. ಚಾಣೂಕರನ ಕಡೆಕಟ್ಟೆಯ ಪ್ರಯತ್ನವೆಂದು ಒಂದು ಹದ್ದು ಇನ್ನೊಂದರ ಹದ್ದ ಮೇಲೆ ಎರಗುವಂತೆ ಕೃಷ್ಣನ ಮೇಲೆ ಆಕ್ರಮಣ ಮಾಡಿದನು. ತನ್ನ 2 ಕೈಗಳನ್ನು ಜೋಡಿಸಿ ಕೃಷ್ಣನ ಎದೆಗೆ ಗುದ್ದಲು ಪ್ರಾರಂಭಿಸಿದನು. ಆದರೆ ಪುಷ್ಪಮಾಲೆ ತಾಗಿದ ಆಣೆಯಂತೆ ಕೃಷ್ಣನು ಸ್ವಲ್ಪವೂ ವಿಚಲಿತನಾಗಲಿಲ್ಲ. ಕೃಷ್ಣನು ವೇಗವಾಗಿ ಚಾಣೂಕರನ 2 ಕೈಗಳನ್ನು ಹಿಡಿದುಕೊಂಡು ಅವನನ್ನು ಗಿರ್ರನೆ ತಿರುಗಿಸಲು ಪ್ರಾರಂಭಿಸಿದನು ಮತ್ತು ಅವನ ಈ ಪರಿಭ್ರಮಣೆಯಿಂದಲೇ ಚಾಣೂರನು ಸತ್ತು ಹೋದನು. ಕೃಷ್ಣನು ಅವನ ನೆಲಕ್ಕೆ ಒಗೆದನು. ಕಡೆ ಮುಷ್ಟಿಕನು ಬಲರಾಮನಿಗೆ ಹೊಡೆದನು. ಬಲರಾಮ ತಿರುಗಿಸಿ ಬಲವಾದ ಪೆಟ್ಟನ್ನು ಕೊಟ್ಟನು. ಮುಷ್ಟಿಕನು ಗಡಗಡೆ ನಡಗಲು ಪ್ರಾರಂಭಿಸಿದನು. ಅವನ ಬಾಯಿಯಿಂದ ರಕ್ತ ಮತ್ತು ವಾಂತಿಗಳು ಹೊರಗೆ ಬಂದವು. ಯಾತನೆಯಿಂದ ಅವನ ಪ್ರಾಣಶಕ್ತಿಯು ಹಾರಿಹೋಯಿತು ಮತ್ತು ಬಿರುಗಾಳಿಯಲ್ಲಿ ಉರುಳುವ ಮರದಂತೆ ಕೆಳಗೆ ಬಿದ್ದನು. ಈ ಇಬ್ಬರು ಜಡೆಗಟ್ಟುಗಳು ಸತ್ತ ನಂತರ ಕೂಟ ಎನ್ನುವ ಮಲ್ಲನ ಮುಂದೆ ಬಂದನು. ಬಲರಾಮನು ಕೂಡಲೇ ಅವನನ್ನು ತನ್ನ ಎಡಗೈಯಲ್ಲಿ ಹಿಡಿದುಕೊಂಡು ನಿರ್ಲಕ್ಷ್ಯದಿಂದ ಅವನನ್ನು ಕೊಂದನು. ಶಲನೆಂಬ ಜಟ್ಟಿಯು ಮುಂದೆ ಬಂದನು. ಕೃಷ್ಣನು ಅವನನ್ನು ಒದ್ದುದರಿಂದ ಅವನ ತಲೆಯು ಸೀಳಿತು. ಮುಂದೆ ಹೆಜ್ಜೆ ಇಟ್ಟು
ಶೂತುಲ ಎನ್ನುವ ಜಡೆಗಟ್ಟು ಇದೇ ಗತಿಯಾಯಿತು. ಹೀಗೆ ಕೃಷ್ಣ ಮತ್ತು ಬಲರಾಮರು ಮಹಾಮಲ್ಲರನ್ನೆಲ್ಲ ಕೊಂದರು. ಶ್ರೀಕೃಷ್ಣ ಅವರು ಕಂಸನನ್ನು ಹೇಗೆ ಕೊಂದರು ಎಂದು ಈ ಮುಂದಿನ ವಿಡಿಯೋದಲ್ಲಿ ಕೇಳೋಣ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.